ಸುತ ವಿಘ್ನರಾಜನ ಪಿರಿದು ಸಂತುದಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಡಿಗೆರ ಪಾದಾಂಬುಜಗೆ ಮುಳಬಳುದ ವರ್ಣಿವೆನಿ ಕಥಾಮೃತವ ಸಹೋದರ ಲಕ್ಷ್ಮಣ, ಅಗ್ರಜ, ಸತಿ ಜಾನಕಿ ಪ್ರಾಣೇಶ್ವರ ತಿಳಿದವರನ್ನು ಮಾತನಾಡಿದರು. ಬದುಕು ಜಟಕ ಬಂಡಿ, ವಿಧಿ ಅದಕ್ಕೆ ನೇತಾರ. ಜೀವರಾದ ನಾವೆಲ್ಲ ಕುದುರೆಗಳು ಇದ್ದ ಹಾಗೆ, ಮದುವೆಗೂ ಮಸನಕ್ಕೂ ಓಡಿಸುವ ಅವನಲ್ಲದೆ ನಾವಲ್ಲ.
ವಾಗ್ಯ ಚಮ್ಮಟಿಗೆ ಇರುವುದು ಸೂತ್ರಧಾರನಾದವನ ಕೈಯಲ್ಲಿ. ಅವ ಕುಣಿಸುತ್ತಾನೆ, ನಾವು ಕುಣಿಯಬೇಕು. ಆದ್ದರಿಂದಲೇ ಬದುಕೊಂದು ಕುಣಿಕೆ ಅಂತ ತಿಳಿದವರಾಡಿದರು. ಜೀವನವೇ ಹಾಗೆ ತಾನೇ. ನಮ್ಮ ಬದುಕನ್ನು ಜೀವನ ಅಂತ ಕರೆದರು. ಜೀವನ ಅಂದ್ರೆ ನದಿಗೂ ಅರ್ಥ ಉಂಟು. ಎಲ್ಲಿಯೋ ಪರ್ವತ ಮೂಲದಲ್ಲಿ ಹುಟ್ಟುತ್ತದೆ, ಪರ್ವತದ ಬುಡಕ್ಕೆ ಎಳೆಯುತ್ತದೆ, ಹಳ್ಳ ಕೊಳ್ಳಾದಿಗಳನ್ನು ಸೇರಿಸಿಕೊಳ್ಳುತ್ತದೆ, ಏರು ತಗ್ಗುಗಳನ್ನು ಉತ್ತರಿಸುತ್ತದೆ, ಕೊನೆಗೆ ಕಡಲನ್ನು ಸೇರುತ್ತದೆ. ಆವಾಗ ಕಡಲ ಶಯನನ ಪಾದ ಸೇವೆಯನ್ನು ಮಾಡಿತು ಎಂಬ ಹಾಗೆ ಪ್ರತಿಯೊಬ್ಬರು ಆಡುತ್ತಾರೆ. ಜೀವಿಯೊಬ್ಬನ ಪ್ರತಿಯೊಬ್ಬನ ಜೀವನವೂ ಅದೇ ರೀತಿ. ಉತ್ತಮ ಕರ್ಮವನ್ನು ಎಸಗಿದವನೊಬ್ಬ ತನ್ನ ಜೀವನದಲ್ಲಿ ಕಷ್ಟ ಸುಖ ಲಾಭ ನಷ್ಟ ಇದನ್ನೆಲ್ಲ ಅನುಭವಿಸುತ್ತಾ ತಾನು ಇಟ್ಟ ಏಕಲಕ್ಷ್ಯ ಯಾವುದುಂಟೋ ಅದುವೇ ಕಡಲ ಸದೃಶವಾದ ಕಡಲ ಶಯನನ ಸಾನ್ನಿಧ್ಯ. ಆ ಸ್ಥಾನವನ್ನು ಮುಟ್ಟುತ್ತಾನೆ. ಅದನ್ನೇ ಹೇಳಿತು ತಿಳಿದವರು. ನಿನ್ನ ಜೀವನದಲ್ಲಿ ನೀನಿರುವ ತನಕ ಸತ್ಕರ್ಮವನ್ನು ಮಾಡು, ಧರ್ಮಚರ್ಯೆಯಲ್ಲಿ ತೊಡಗು, ರುಚಿತ್ವವನ್ನು ಪರಿಪಾಲಿಸಿಕೊಂಡು ಬಾ. ಪ್ರಾಮಾಣಿಕತೆ ಯಾವನಲ್ಲಿ ಉಂಟೋ ಅವನು ಕೊನೆ ಮುಟ್ಟುತ್ತಾನೆ, ಕೊನೆವರೆಗೆ ತನ್ನ ಬದುಕನ್ನು ಸಾಗಿಸ್ತಾನೆ ಎನ್ನುವ ಸತ್ಯ ಸಂದೇಶ ಮರೆಯುವುದಕ್ಕಿಲ್ಲ. ನಮ್ಮ ಗುರುಗಳು ನಮ್ಮಲ್ಲೊಂದು ಮಾತು ಹೇಳಿದರು. ಕೌಸಲ್ಯ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾಹಿನಿಕಂ. ಪೂರ್ವ ಸಂಧ್ಯೆಯಲ್ಲಿ ಮೂಡುತ್ತಿದ್ದಾನೆ ದಿನಕರ, ಮುಳುಗುವುದರ ಒಳಗಾಗಿ ತೋರಿಸ್ತಾನೆ ಕರ್ಮದ ಮರ್ಮ. ಅದನ್ನು ಸೂರ್ಯವಂಶೀಯರಾದ ನಾವು ಪ್ರಜಾಪಾಲನೆಯಲ್ಲಿ ಮಾಡಿ ತೋರಿಸಬೇಕು ಎಂಬ ಹಾಗೆ ಅಡಿಗಡಿಗೆ ಎಚ್ಚರಿಸ್ತಾ ಇದ್ರು. ಯಾವ ತಾಯಿ ತನ್ನ ಮಗು ಏಳುವಾಗ ಇಂತಹ ಉದಾತ್ತತೆಯ ಸಂದೇಶವನ್ನು ಕೊಡ್ತಾಳೋ, ಯಾವ ತಾಯಿ ತಮ್ಮ ಮಕ್ಕಳಿಗೆ ಅಂತಹ ಉತ್ತಮವಾದಂತಹ ನಡೆನುಡಿಗಳನ್ನು ಕಲಿಸ್ತಾಳೋ, ಆವಾಗ ಕೊನೆವರೆಗೂ ಆ ಮಕ್ಕಳು ಆ ತಂದೆ ತಾಯಿಯರ ಜೊತೆಯಲ್ಲಿ ಇರ್ತಾರೆ ಎನ್ನುವ ಸತ್ಯವನ್ನು ನಾವು ತಿಳಿದವರಿದ್ದೇವೆ. ಕಾರಣ ಏನು ಬಲ್ಲೆಯ? ಲೋಕದಲ್ಲಿ ಮಕ್ಕಳ ಬದುಕನ್ನು ರೂಪಿಸಬೇಕಾದದ್ದು ತಂದೆ ತಾಯಂದಿರ ಕರ್ತವ್ಯ. ಅದನ್ನೇ ನಮ್ಮ ಸಾಕೇತದವರು ಮಾಡಿ ತೋರಿಸಿದ್ರು. ಆದರೂ ವಿಧಿ ಕೈ ಬಿಡಲಿಲ್ಲ. ಸಾಕೇತವನ್ನುಳಿದು ಅಪ್ಪನು ದುಃಖಿಸುತ್ತಿರುವಾಗೆ ಪಿತೃವಾಕ್ಯ ಪರಿಪಾಲನೆಯನ್ನು ಕೈಕೊಂಡು ನಾನು ಉತ್ತರವನ್ನು ಉತ್ತರಿಸಿ ಇತ್ತ ಕಡೆ ಬರಬೇಕಾಯಿತು. ಆ ಸೇತು ಹಿಮಾಚಲ ವ್ಯಾಪ್ತವಾಗಿರುವಂತಹ ನಮ್ಮದ್ದಾದ ಭರತಖಂಡ ಇನವಂಶೀಯರ ಹಕ್ಯವಾಳತನದ ಒಳಗೆ ವ್ಯಾಪ್ತಗೊಂಡಿರುವಂತಹ ಅಧಿಕಾರ. ಇಲ್ಲಿ ನಾವೇನು ಮಾಡುವುದಕ್ಕಿದ್ದೇವೆ ಎನ್ನುವುದನ್ನು ಪರಿಪೂರ್ಣವಾಗಿ ತಿಳಿದಿದ್ದೇವೆ. ಜಟಾವಲ್ಕಳಧಾರಿಗಳಾಗಿದ್ದರೂ ಕೂಡ ಕರ್ಮ ಎನ್ನುವುದು ಪ್ರಧಾನ. ಬ್ರಹ್ಮದಡ್ಡ ಹಿಡಿಯಬೇಕಾದ ಕೈಯಲ್ಲಿ ಕೋದಂಡ ಗ್ರಹಣ ಮಾಡಿದ್ದೇನೆ. ಮಾತ್ರವಲ್ಲ, ಗಡ್ಡವನ್ನು ಬಿಟ್ಟು ಮಾತ್ರ ಯೋಗಿಯಂತೆ ಬದುಕು ಕಟ್ಟಿಕೊಳ್ಳುವುದರ ಬದಲಾಗಿ ನಿಸ್ಸಂಶಯವಾದ ಬದುಕನ್ನು ಜೀವಜಾಲಕ್ಕೆ ತೋರಿಸುವುದಕ್ಕೆ ಬೇಕಾಗಿ ಭರತಖಂಡದಲ್ಲಿ ರಾಮ ನಡೆದ ಕ್ಷೇತ್ರ ಅಯೋಧ್ಯೆಯಾಗಬೇಕು ಅಂತ ಭಾವಿಸಿದ್ದೇನೆ. ಲಕ್ಷ್ಮಣನಲ್ಲಿ ಸುಮಿತ್ರಾದೇವಿ ಒಂದು ಮಾತು ಹೇಳಿದರಂತೆ, ಅರಣ್ಯವನ್ನಾದರೂ ಅಯೋಧ್ಯೆ ಎಂದು ತಿಳಿ. ಹಾಗಿದ್ರೆ ಇಲ್ಲಿ ಅರಣ್ಯವನ್ನು ಲಕ್ಷ್ಮಣ ಒಬ್ಬ ಅಯೋಧ್ಯೆ ಅಂತ ತಿಳಿದರೆ ಸಾಲದು. ಅಖಂಡವಾದ ಭರತಖಂಡದ ಜನಮಾನಸವೇ ಅವರಿರುವ ಕ್ಷೇತ್ರವನ್ನು ಅಯೋಧ್ಯೆ ಅಂತ ಪರಿಭಾವಿಸಬೇಕು. ಎಲ್ಲೆಲ್ಲೋ ಮನಸ್ಸಿನಲ್ಲಿ ಮಂದಿರ ಕಟ್ಟುವುದಲ್ಲ, ಅವರವರ ಬದುಕಿನಲ್ಲಿ ಜೀವನದ ಉತ್ತಮತ್ವದ ಮಂದಿರವನ್ನು ಕಟ್ಟಿಕೊಳ್ಳಬೇಕು. ಆ ನಿಟ್ಟಿನಿಂದಲೇ ನಮ್ಮ ಅಪ್ಪಯ್ಯ ನಮಗೆ ಹೀಗೆ ಬದುಕು ಕಟ್ಟಿಕೊಳ್ಳಿ ಅಂತ ಉಭಯ ಗುರುಗಳ ಅನುಗ್ರಹ ಮಾಡಿದರು. ವಿಶ್ವಾಮಿತ್ರ ಹಾಗೂ ವಸಿಷ್ಠರ ಕರಕಮಲ ಸಂಜಾತರಾಗಿ ಪಿತೃವಾಕ್ಯ ಪರಿಪಾಲನೆಯನ್ನು ಪರಿಪೂರ್ಣಗೊಳಿಸುತ್ತಾ ಇದ್ದೇನೆ ಎನ್ನುವಂತಹ ಆತ್ಮವಿಶ್ವಾಸ ನಮಗುಂಟು. ಸಾಗುತ್ತಾ ಸಾಗುತ್ತಾ ಬಂದಿದ್ದೇವೆ. ಪಂಚವಕ್ಯದ ಕಾನನದತ್ತ ಚಿತ್ರಕೂಟಕ್ಕೆ ತಮ್ಮನಾದ ಭರತ ಬಂದ. ಮರಳಿ ಬರಬೇಕು ಅಯೋಧ್ಯೆಗೆ ಎಂದ. ಲೋಕದಲ್ಲಿ ಅಧಿಕಾರ ಸಿಗುತ್ತದೆ ಅಂತ ಆದ್ರೆ ಹೌಹಾರುವವರು ಎಷ್ಟು ಮಂದಿದ್ದಾರೆ. ಅಧಿಕಾರಕ್ಕೆ ಬೇಕಾಗಿ ಎಲ್ಲವನ್ನು ತೊರೆದು ವ್ಯವಹರಿಸುವವರು ಎಷ್ಟು ಮಂದಿದ್ದಾರೆ. ಆದರೆ ಅಧಿಕಾರ ಒಂದು ಸಿಗುತ್ತದೆ ಅಂತಾದ್ರೆ ಅಣ್ಣ ತಮ್ಮ ಯಾವ ಸಂಬಂಧವೂ ಇಲ್ಲ. ಆದರೆ ಅಯೋಧ್ಯೆಯ ಮನೆತನ ಎನ್ನುವುದು ಅಧಿಕಾರಕ್ಕೆ ಎಷ್ಟು ಮೌಲ್ಯ ಕೊಟ್ಟಿದೆ ಎನ್ನುವುದಕ್ಕೆ ಸಾಕ್ಷಿ ನನ್ನ ತಮ್ಮನಾದ ಭರತ. ಅಧಿಕಾರ ಪೀಠ ಮುಕ್ತವಾಗಿ ಪ್ರಾಪ್ತವಾದರೂ ಕೂಡ ರಾಮನಿಲ್ಲದ ಅಧಿಕಾರವಲ್ಲ ಅಂತ ಭಾವಿಸಿದ. ಸಾಕೇತದ ಪ್ರಾತಿನಿಧ್ಯದ ಫಲರೂಪವಾದಂತಹ ಬಂಗಾರದ ಪಾದುಕೆಯನ್ನು ಕಾಲಬುಡದಲ್ಲಿ ಇಟ್ಟಾಗ ಧರಿಸಿ ಮರಳಿ ಕೊಟ್ಟೆ. ಸಾಕೇತದಲ್ಲಿ ಬ್ರಾಹ್ಮ ಪಾದುಕೆಯಲ್ಲಿ ಅಧಿಕಾರ ಸಾಗುತ್ತಾ ಉಂಟು. ಇದಕ್ಕಿಂತ ಹೆಚ್ಚಿನ ಹೆಮ್ಮೆ ಏನುಂಟು ಹೇಳು. ಅಖಂಡವಾದ ಭರತಖಂಡದ ಮುಂದಿನ
ಮುಂದಿನ ಜನಮಾನಸಕ್ಕೆ, ಮುಂದಿನ ಜನನಾಯಕರಿಗೆ ಭರತನ ಅಧಿಕಾರದ ವ್ಯಾಪ್ತಿ ಏನು, ಅಧಿಕಾರದ ಸಂದೇಶ ಏನು ಎನ್ನುವುದು ಅರ್ಥವಾದರೆ ಈ ಲೋಕದಲ್ಲಿ ಅಧಿಕಾರದ ದಾಹ ಮನುಕುಲದಲ್ಲಿ ಯಾರಿಗೂ ಇರುವುದಕ್ಕಿಲ್ಲ. ಅಂತಹದ್ದನ್ನೇ ಪ್ರಾಪಂಚಿಕರಾಗಿ ಕಾಣಿಸಿಕೊಟ್ಟಿದ್ದಾನೆ. ಅಂತಹ ತಮ್ಮನನ್ನು ಪಡೆದಲ್ಲಿಗೆ ಧನ್ಯತಾ ಭಾವ ನಮಗುಂಟು. ಆದರೆ ಅಷ್ಟಕ್ಕೆ ಮುಕ್ತವಾಗಲಿಲ್ಲ. ನಂದಿ ಗ್ರಾಮದಲ್ಲಿದ್ದು ಭರತ ಅಧಿಕಾರ ನಡೆಸ್ತಾ ಇದ್ದಾನೆ ಎನ್ನುವಷ್ಟಕ್ಕೆ ಕೇವಲ ಪಿತೃವಾಕ್ಯ ಪರಿಪಾಲನೆಯಷ್ಟೇ ನಮ್ಮ ಉದ್ದೇಶ ಅಲ್ಲ. ಎಲ್ಲಿ ಭರತ ಖಂಡದಲ್ಲಿ ಅಲ್ಲಲ್ಲಿ ಅನ್ಯಾಯ ನಡೆಯುತ್ತಾ ಉಂಟು. ಭರತ ಖಂಡದ ಬಿಡಿ ಬಿಡಿ ಭಾಗಗಳು ಅನ್ಯರ ಅತಿಕ್ರಮಕ್ಕೆ ಒಳಪಟ್ಟಿದೆಯೋ ಅದೆಲ್ಲ ಈ ಸಲ ಭರತ ಖಂಡದ ವ್ಯಾಪ್ತಿಯ ಒಳಗೆ ಬರಬೇಕು ಅಂತಲೇ ಯೋಚಿಸಿದ್ದೇನೆ. ಯಾರ್ಯಾರು ಎಲ್ಲೆಲ್ಲಿ ತಮ್ಮದ್ದು ಅಂತ ಹೇಳ್ತಾ ಇದ್ದಾರೋ ಅದೆಲ್ಲ ಈ ಸಲ ನಮ್ಮದ್ದಾಗಬೇಕು ಎನ್ನುವುದರಿಂದಲೇ ಮೇಲಿಂದ ಕೆಳಗಿನವರೆಗೂ ಇಳಿದಿದ್ದೇನೆ. ಮುಕ್ತಗೊಳ್ಳಬಾರದು ಭರತ ಖಂಡ. ಹಿಂದಿನ ಭರತ ಚಕ್ರವರ್ತಿ ಆಳಿದ ಪುಣ್ಯಭೂಮಿ, ಜಡ ಭರತ ತನ್ನ ತತ್ವ ಸಂದೇಶವನ್ನು ನೀಡಿದ ಭೂಮಿ, ಪುಣ್ಯಾತ್ಮರು ನಡೆದಾಡಿದ ಭೂಮಿ. ಅಂತಹ ಭರತ ಖಂಡದ ತುಂಡು ಭೂಮಿ ದಂಡಕಾರಣ್ಯ ಕಳರ ವಶವಾಗಿದೆ ಅಂತ ನಾನು ಕೇಳಿಬಲ್ಲೆ. ಹಾಗಿದ್ರೆ ಏನಿದರ ಅರ್ಥ ಬಲ್ಲಿರ? ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ಮ ಕ್ಷೇತ್ರದ ಹೆಸರನ್ನೇ ಬದಲಿಸಿ ಅವರ ಧರ್ಮದ ಹೆಸರನ್ನು ಇಟ್ಟುಕೊಂಡು ಆ ಕ್ಷೇತ್ರ ನಮ್ಮದ್ದು ಅಂತ ಹೇಳುವ ಮಟ್ಟಕ್ಕೆ ಅವರು ಮುಟ್ಟುತ್ತಾರೆ ಅಂತ ಆದ್ರೆ ನಾವು ಇದ್ದು ಸತ್ತಂತೆ. ಆದ್ದರಿಂದ ನಾವು ಎಚ್ಚೆತ್ತುಕೊಳ್ಳಬೇಕು. ನಮ್ಮ ಕ್ಷೇತ್ರವಾಗಿರುವ ದಂಡಕಾರಣ್ಯಕ್ಕೆ ರಕ್ಕಸರು ಬಂದು ಜನಸ್ಥಾನ ಅಂತ ಹೆಸರಿಟ್ಟಿದ್ದಾರಂತೆ. ಹಾಗಿದ್ರೆ ಬಿಡಬಹುದೇ? ನಾವು ಉತ್ತರಾಖಂಡಿಯನ್ನು ನಮ್ಮದ್ದು ಅಂತ ನಾವು ಮಾಡಿ ತೋರಿಸಬೇಕು ಅಂತಿದ್ರೆ ವಂಶದಲ್ಲಿ ಇಂತಹ ಹುಟ್ಟಬೇಕು ಎನ್ನುವುದು ದೈವ ಸಂಕಲ್ಪವೇ ಇರಬೇಕು. ಹಾಗಾದ ಕಾರಣ ಪಂಚವಟ್ಯ ಕಾನನಕ್ಕೆ ಬಂದಿದ್ದೇವೆ. ಋಷಿ ಮನೀಷಿಗಳೆಲ್ಲ ಬದುಕು ಕಟ್ಟಿಕೊಳ್ಳುವಂತಹ ಕ್ಷೇತ್ರ ಇದು. 5 ವಟವೃಕ್ಷಗಳು ವಕ್ರಾಕೃತಿಯಲ್ಲಿ ಅದೋ ಕಾಣುತ್ತಾ ಇವೆ. ಅನವರತವು ಯೋಗದ ತತ್ವವನ್ನು, ತ್ಯಾಗದ ಸಂಕೇತವನ್ನು, ಮಾತ್ರವಲ್ಲ ತಪಸ್ವಿ ಸಂದೇಶವನ್ನು ಕೊಡಬಹುದಾದ ದಿವ್ಯ ಕ್ಷೇತ್ರ ಇದು. ಅದು ಹತ್ತಿರದಲ್ಲಿ ಗೋದಾವರಿ ನದಿ ಹರಿಯುತ್ತಾ ಇದ್ದಾಳೆ. ಅಗವಿನಾಶಿನಿಯಾದ ಉತ್ತರದ ಗಂಗೆಗೆ ಸಮಾನಳಾದ ದಕ್ಷಿಣದ ಪರಮ ಪವಿತ್ರಾತ್ಮೆ ಈಕೆಯ ಮಡಿಲಲ್ಲಿ ನಾವು ಬದುಕು ಸಾಗಿಸಿದೆವು, ನಮ್ಮ ವ್ರತ ಪರಿಪಾಲನೆ ಮಾಡಿದೆವು ಅಂತ ಆದ್ರೆ ಅದಕ್ಕಿಂತ ಹೆಚ್ಚಿನ ನೆಮ್ಮದಿ ನಮಗೆ ಬೇರೊಂದಿರುವುದಕ್ಕಿಲ್ಲ. ಹಾಗಾಗಿ ಇಲ್ಲಿಗೆ ಬಂದಿದ್ದೇವೆ. ನೆಮ್ಮದಿ ಉಂಟು, ಆದರೆ ಉಳಿಕೊಳ್ಳುವುದು ಕೇವಲ ಒಂದು ಮರದ ಬುಡದಲ್ಲಿ ಅಲ್ಲವಲ್ಲ. ಏನಿದ್ದರೂ ಅಮರಾವತಿ ಸದೃಶವಾದ ಅಯೋಧ್ಯೆಯಲ್ಲಿ ನಾವು ಬದುಕು ಕಟ್ಟಿದವರು. ನಾವು ಹೋದಲ್ಲಿ ಅಮರಾವತಿ ನಿರ್ಮಾಣ ಆಗಬೇಕು, ಈ ಅಪೇಕ್ಷೆಯುಳ್ಳವರು ನಾವು. ಹಾಗಾದ ಕಾರಣ ಇಲ್ಲಿಗೆ ಬಂದಿದ್ದೇವೆ. ಉಳಿಕೊಳ್ಳುವುದಕ್ಕೊಂದು ವ್ಯವಸ್ಥೆ ಆಗಬೇಕಲ್ಲ ತಮ್ಮ. ಈ ಕುರಿತಾಗಿ ನೀನು ಚಿಂತಿಸಬೇಡ. ಇದೋ ಶರವನ್ನು ಎತ್ತಿದ್ದೇನೆ, ಬಾಣವನ್ನು ಪ್ರಯೋಗಿಸುತ್ತೇನೆ, ಪರಿಣಾಮ ನೋಡಿದೆ. 2 ಎಲೆಮನೆಗಳನ್ನು ನಿರ್ಮಿಸಿಕೊಟ್ಟಿದ್ದೆ. ಲಕ್ಷ್ಮಣ, ಅಣ್ಣ, ಉಳಿಕೊಳ್ಳುವುದಕ್ಕೊಂದು ವ್ಯವಸ್ಥೆ ಮಾಡು ಅಂತ ಹೇಳಿದೆ ನಾನು. ಏನು ತಮ್ಮ ಇದು? ಯಾಕೆ? ಅಯೋಧ್ಯೆ ಎನ್ನುವ ಅರಮನೆ ಇಷ್ಟರವರೆಗೂ ಪಾಲಾಗಲಿಲ್ಲ. ಅಲ್ಲಿ ಒಂದೇ ಅರಮನೆಯಲ್ಲಿ ಧರ್ಮಛತ್ರದಡಿಯಲ್ಲಿ ಬದುಕು ಕಟ್ಟಿಕೊಂಡ 4 ನಾವು ಕಾಡಿಗೆ ಬರುವಾಗ ಬೇರೆ ಬೇರೆ ಆಗೋದಕ್ಕುಂಟೇನೋ. 2 ಎಲೆಮನೆ ಕಟ್ಟಿದೆಯಲ್ಲ, ಒಂದು ಸಾಕಾಗಬಹುದಿತ್ತಲ್ಲ. ಯಾಕೆ ಹೀಗೆ ಯೋಚಿಸಿದೆ ನೀನು? ಹಾಗಲ್ಲ, ಮತ್ತೆ ನೀವೀರುವರು ಒಂದು ಮನೆಯಲ್ಲಿ, ನಾನು ಮತ್ತೊಂದು ಮನೆಯಲ್ಲಿ ಇರಬೇಕು ಅಂತ ಇಚ್ಛಿಸಿದವನು. ನಿಮ್ಮ ಏಕಾಂತದಲ್ಲಿ ಭಂಗ ಬರುವಂತೆ ನಾನಿರಬಾರದು. ನಿಮ್ಮ ರಕ್ಷಣೆಯ ಹೊಣೆಗಾರಿಕೆ ನನಗಿರುವಾಗ ನನಗೆ ಪ್ರತ್ಯೇಕವಾದ ವ್ಯವಸ್ಥೆ ಬೇಕಿದೆ. ಶಹಬಾಸ್ ತಮ್ಮ. ನವವಧುವಾದ ಊರ್ಮಿಳೆಯನ್ನು ಬಿಟ್ಟು ಅಣ್ಣನ ಸೇವೆ, ಭಗವತ್ ಸೇವೆ ಅಂತ ನೀನು ಒಟ್ಟಿಗೆ ಬಂದವ. ಈ ಕಾಲದಲ್ಲಿ ಸತಿಪತಿಯರಾದ ನಾವು ಜೊತೆಯಲ್ಲಿರುತ್ತಾ ನಿನಗೆ ಸಮಸ್ಯೆ, ನಮಗೆ ಸಮಸ್ಯೆಯುಂಟಾಗಬಾರದು ಎನ್ನುವ ಕಾರಣಕ್ಕೆ ಬೇಕಾಗಿ ನಿರ್ಮಿಸಿದ ಎಲೆಮನೆ. ತೊಂದರೆ ಇಲ್ಲ. ಅದಾದರೇನು ಇದಾದರೇನು, ಏನಿದ್ದರೂ ನಮ್ಮದ್ದು ಒಂದೇ ಎಂಬ ಭಾವ ಒಳಗಿರಬೇಕು. ಮನೆ ಅಣ್ಣ ತಮ್ಮಂದಿರದ್ದು 25 ಆಗಬಹುದು, ಆದರೆ ಭಾವ 25 ಆಗಬಾರದು. ಭಾವ ಒಂದಾಗಬೇಕು, ಬಾಂಧವ್ಯ ಒಂದಾಗಬೇಕು. ಅದು ಸ್ಥಿರವಾಗಿರುತ್ತದೆ ಎನ್ನುವ ಆತ್ಮವಿಶ್ವಾಸ ನಮಗುಂಟು. ಸೀತಾ, ಸಿದ್ಧವಾಗಿದೆ ಎಲೆಮನೆ. ನಾವು ಅದರಲ್ಲಿ ಹೋಗಿ ವಾಸ್ತವ್ಯವನ್ನು ಹೂಡಬೇಕು ಅಂತಿದ್ರು. ಅದಕ್ಕೆ ಗೃಹಿಣಿ ಧರ್ಮ ಎನ್ನುವುದುಂಟು. ಪೂರೈಸುವೆಯಾ? ಖಂಡಿತ ಸ್ವಾಮಿ. ಲಕ್ಷ್ಮಣ, ಇಷ್ಟು ಮಾತ್ರವಲ್ಲ, ನೀನು ಹೇಳಿದಂತೆ ಮನೆಯನ್ನೇನೋ ನಿರ್ಮಿಸಿಕೊಟ್ಟಿದ್ದೇನೆ. ಅಷ್ಟಕ್ಕೆ ನನ್ನ ಸೇವೆ ನಿಲ್ಲಿಲ್ಲ. ನನ್ನ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕೇನು? ವನದ ವನಗಳ ಕೊಯ್ದು ಲಕ್ಷ್ಮಣ, ಈ ವನದ
ನನ್ನ ತಾಯಿ ಸುಮಿತ್ರೆಯ ಒಳಗಿನ ಭಾವವಾಗಲಿ ನನ್ನ ಮಡದಿ ಊರ್ಮಿಳೆಯ ಮನಸ್ಸು ಏನು ಎನ್ನುವುದನ್ನು ಅರ್ಥವಿಸುವುದಕ್ಕೆ ಮನ ಮಾಡಲಿಲ್ಲ ನಾನು. ಗೊತ್ತಿತ್ತು ಅವರಲ್ಲಿ ಮಾತನಾಡುವುದಕ್ಕೆ ಹೋಗಿದ್ದರೆ ಅವರ ದುಃಖವನ್ನು ನನ್ನ ಮತ್ತೆ ಕಟ್ಟಿ ನಿಲ್ಲಿಸುತ್ತದೆ ಅಂತ. ಆದರೆ ನನಗಿದ್ದದ್ದು ಒಂದೇ, ನಿನ್ನನ್ನೇ ಅನುಸರಿಸುವಂತಹ ಹಾದಿ. ನನ್ನ ಬದುಕಿಗೆ ಆದರ್ಶಪ್ರಾಯನಾಗಿ ನಿನ್ನನ್ನು ಅನುಸರಿಸಬೇಕು ಅಂತ ನಾನು ಇಚ್ಛಿಸಿದವನು. ಹಾಗಾಗಿ ನಿನ್ನಲ್ಲಿ ತಂದೆಯವರನ್ನು, ಅತ್ತಿಗೆಯವರಲ್ಲಿ ನನ್ನ ತಾಯಿಯನ್ನು ಕಾಣುತ್ತಾ ನಿಮ್ಮೊಡನೆ ಈ ವನವಾಸವನ್ನು ಮುಂದುವರಿಸಬೇಕು ಅಂತ ಇಚ್ಛಿಸಿ ಬಂದಿದ್ದೇನೆ. ಹಾಗಂದುಕೊಂಡು ನಿಮ್ಮ ಸೇವೆಯನ್ನು ಮಾಡುವುದಕ್ಕೆ ನನಗೆ ಅವಕಾಶ ಮಾಡಿಕೊಡಬೇಕು. ನಿಮ್ಮ ರಕ್ಷಣೆಯ ಹೊಣೆಗಾರಿಕೆಯನ್ನು ನಾನು ಹೇಗೋ ಒತ್ತಿದ್ದೇನೆ. ಅಷ್ಟಕ್ಕೆ ಜೀವನ ಸಾಗುವುದಿಲ್ಲ. ದಿನನಿತ್ಯದ ಅಗತ್ಯತೆಗಳನ್ನು ನಾವು ಪೂರೈಸಿಕೊಡಬೇಕಾಗುತ್ತದೆ. ಹಾಗಾಗಿ ನೀವಿರುವರು ನಿಮಗಾಗಿ ನಿರ್ಮಿಸಿದಂತಹ ಆ ಎಲೆಮನೆಯ ಒಳಗೆ ಇರಬೇಕು. ನಿತ್ಯವೂ ಈ ಕಾಡಲ್ಲಿ ಸಂಚರಿಸಿ ಇಲ್ಲಿರುವಂತಹ ವನದ ಫಲಗಳನ್ನೆಲ್ಲ ಕೊಯ್ದು ತಂದು ನಿಮ್ಮ ಪಾದಮೂಲಗಳಿಗೆ ನಾನು ಅರ್ಪಿಸುತ್ತೇನೆ. ನಮ್ಮ ಬದುಕಿಗೆ ಬೇಕಾದಂತಹ ಅಗತ್ಯತೆಗಳನ್ನು ನಾನು ಪೂರೈಸುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕಣ್ಣ. ಆಕ್ಷೇಪಿಸುವುದಿಲ್ಲ ಸಹೋದರ. ನನ್ನ ಜೊತೆಯಾಗಿ ಬಂದವ ನೀನು. ಒಬ್ಬಳು ಛಾಯಾನುವರ್ತಿನಿಯಾದಂತಹ ಸೀತೆ, ಮತ್ತೆ ನನ್ನ ನೆರಳಾಗಿ ಅನುಸರಿಸಿ ಬಂದವ ನೀನು. ನನ್ನ ಸೇವೆಗಾಗಿ ನಿರಂತರ ನಾನು ಒದಗಿ ಬರುತ್ತೇನೆ. ನಮಗೆ ಬೇಕಾದ ವ್ಯವಸ್ಥೆಯನ್ನು ಒಟ್ಟುಗೂಡಿಸ್ತೇನೆ ಅಂತ ನೀನು ಅಪೇಕ್ಷಿಸುತ್ತೀಂತಾದರೆ ಯಾವತ್ತೂ ಆಕ್ಷೇಪ ಇಲ್ಲ. ವನದ ಫಲಗಳನ್ನು ತರುವಲ್ಲಿ ಜಾಗೃತನಾಗಿರು, ಎಚ್ಚರಿಕೆಯಿಂದಲೇ ಇದ್ದಿರು. ಧನ್ಯನಾದ. ಋಷಿಗಳು ನೀವು. ನಿಜ. ನಿಮ್ಮ ಪಾದಕ್ಕೆ ಕ್ಷಾತ್ರಿಯರಾದರೂ ನಾವು ಮಣಿಯಬೇಕಾದವರು. ಹೌದು. ನೋಡುತ್ತಿದ್ದಂತೆ ಮೊದಲೇ ನೀವು ನನಗೆ ವಂದಿಸ್ತಾ ಇದ್ದೀರಿ. ನಿಜ. ಜ್ಞಾನ ವಿಹೀನತೆ ಉಂಟಾಯಿತು. ಅಲ್ಲ, ಆಪತ್ಕಾಲ ಒದಗಿದೆ. ಇಲ್ಲದೆ ಇದ್ರೆ ಹೀಗೆ ಮೊದಲೇ ಕ್ಷಾತ್ರಿಯರಾದ ನಮಗೆ ನೀವು ವಂದಿಸುವುದರಲ್ಲಿ ಅರ್ಥ ಏನುಂಟು ಸ್ವಾಮಿ? ಅಂತ ಆಪತ್ತು ಬಂದ ಕಾರಣ ವಂದಿಸಿಕೊಳ್ಳುತ್ತಾ ಇದ್ದೇವೆ ರಾಮಚಂದ್ರ. ಆಪತ್ಕಾಲದಲ್ಲಿ ದಿವಿಜರಾದರೂ ಕ್ಷಾತ್ರಿಯರಿಗೆ ವಂದಿಸಬಹುದು ಎನ್ನುವುದು ಶಾಸ್ತ್ರ ಸಂಹಿತೆ. ಹೌದು. ಮೊದಲು ವಂದಿಸಿದಿರಿ. ಸೂರ್ಯವಂಶೀಯರಾದ ರಾಮನಿರುವ ಕ್ಷೇತ್ರದಲ್ಲಿ ಋಷಿಗಳಿಗೆ ತೊಂದರೆ. ನಿಜ. ಯಾರಿಂದ, ಯಾವತ್ತಿನಿಂದ, ಎಂದಿಗೆ ಕೇಳಬೇಕು ರಾಮಚಂದ್ರ.
ಯಜ್ಞಶಾಲೆಯ ಕಿತ್ತುಬಿಸಾಡಿ ಮೊದಲು ರಾಮಚಂದ್ರ, ಋಷಿವರೇಣ್ಯ, ಕಾಡಿನಲ್ಲಿ ಇದ್ದುಕೊಂಡು ಎಲೆ ಮನೆಗಳನ್ನು ನಿರ್ಮಿಸಿ ಆ, ಲೋಕ ಕಲ್ಯಾಣಕ್ಕಾಗಿ ದುಡಿತಿರುವಂತಹ ಋಷಿ ಮುನಿಗಳು ನಾವಾಗಿದ್ದೇವೆ. ಸತ್ಯ. ಲೋಕ ಸಮಸ್ತ ಸುಖಿನೋ ಭವಂತು ಎಂಬುದಾಗಿ ತಿಳ್ಕೊಂಡವರು ನಾವು. ಆ, ಲೋಕದ ಜನರು ಎಲ್ಲರೂ ಸುಖಿಗಳಾಗಿ ಇರಬೇಕು, ಲೋಕ ರಕ್ಷಣೆ ಆಗಬೇಕು ಎಂಬ ಭಾವನೆ ನಮ್ಮದಲ್ವೇ? ತ್ಯಾಗಮಯಿಗಳಲ್ವೇ ನೀವು? ಹಾಗಾಗಿಯೇ ಅಲ್ಲಲ್ಲಿ ಯಾಗ ಶಾಲೆಯನ್ನು ನಿರ್ಮಿಸಿಕೊಂಡು ಕಾಡಿನಲ್ಲಿ ನಾವು ಯಾಗವನ್ನು ಮಾಡುವವರು. ಆ, ಆದ್ರೆ ಇಂದಿನ ದಿನ ಕಾಡಿನ ವಾಸ ನಮಗೆ ಬಹಳ ಕಷ್ಟವಾಗಿದೆ ರಾಮಚಂದ್ರ. ಕಾಡಿನ ವಾಸ ಋಷಿಗಳಾದ ನಿಮಗೆ ಕಷ್ಟವೇ? ನಿಜ. ಏನು ವಿಚಿತ್ರ ಸ್ವಾಮಿ. ಓ, ನಾಡು ಅತಂತ್ರವಾದಾಗ ತಪಸ್ವಿಗಳು, ಕಾಡು ಅತಂತ್ರವಾದಾಗ ಅರಸುಗಳು ಸಂರಕ್ಷಿಸುವುದಕ್ಕೆ ಬಾಧ್ಯರು ಅಂತ ಮನುಶಾಸ್ತ್ರ ಉಂಟು. ನಿಜ. ಅಂತದ್ರಲ್ಲಿ ನಿಮಗೆ ಸೂರ್ಯವಂಶೀಯರಿರುತ್ತಾ ಹೇಗೆ ಕಷ್ಟ? ಯಾರಿಂದ ಕಷ್ಟ? ರಾಕ್ಷಸರಿಂದ ಕಷ್ಟ ರಾಮಚಂದ್ರ, ರಾಕ್ಷಸರಿಂದ. ರಾಕ್ಷಸರಿಂದ? ಹೌದು. ಮುಂದೆ ಬಂದಂತಹ ಒಬ್ಬ ರಾಕ್ಷಸ, ಆ, ನಾವು ಅಲ್ಲಲ್ಲಿ ಯಾಗ ಶಾಲೆಗಳನ್ನು ನಿರ್ಮಿಸಿಕೊಂಡಿದ್ದೇವೆ, ಯಾಗ ಶಾಲೆಯನ್ನೇ ಕಿತ್ತು ಬಿಸಾಡುವುದು, ಯಜ್ಞ ಕುಂಡವನ್ನು ಕುಟ್ಟಿ ಪೂಜೆ ಮಾಡುವುದು, ಈ ರೀತಿಯಾದಂತಹ ಉಪಟಳವನ್ನು ರಾಕ್ಷಸರು ಕೊಟ್ರೆ ನಾವು ಯಾಗ ಮಾಡುವುದು ಹೇಗೆ ರಾಮಚಂದ್ರ? ಯಾಗ ಹೇಗೆ ಮಾಡಲಿ? ಈಗ ಕೆಲವು ಸಲ ಹಾಗೆ ಆಗುತ್ತದೆ ಸ್ವಾಮಿ. ನಾವು ಕೆಳಗೆ ಕೂತುಕೊಂಡೇ ಬೊಬ್ಬೆ ಹಾಕುತ್ತೇವೆ, ನಮಗೆ ಸಿಗಲಿಲ್ಲ ನಮಗೆ ಸಿಗಲಿಲ್ಲ ಅಂತ. ಹೌದು. ಮೇಲಿನವರೆಗೆ ಸುದ್ದಿ ಮುಟ್ಟುವುದೇ ಇಲ್ಲ. ಬಹುಶಃ ನಿಮ್ಮ ಸುದ್ದಿ ಚಕ್ರವರ್ತಿ ಪೀಠವಾದ ಅಯೋಧ್ಯೆವರೆಗೆ ಮುಟ್ಟಲಿಲ್ಲ ಅಂತ ಕಾಣುತ್ತದೆ. ಇರ್ಬೋದೋ ಏನೋ. ಇಂದು ನಿನ್ನೆಯವರಲ್ಲ ನಿಮ್ಮನ್ನೆಲ್ಲ ನೋಡಿದ್ರೆ ಬಹುಕಾಲದ ಹಿಂದಿನಿಂದ ಬದುಕಟ್ಟಿಕೊಂಡವರು ನೀವು. ಹೌದು. ರಕ್ಕಸರ ಉಪಟಳ ನಿಮಗಾಗಿದೆ ಅಂತ ಆಡುತ್ತಾ ಇದ್ದೀರಿ. ಮುಟ್ಟಿಸಬೇಕಾದ ಜಾಗಕ್ಕೆ ನಿಮ್ಮ ಕಷ್ಟದ ಸುದ್ದಿಯನ್ನು ಮುಟ್ಟಿಸಲಿಲ್ಲ ಎನ್ನುವುದು ಸ್ಪಷ್ಟ ಆಗುತ್ತೆ. ಈಗ ರಾಕ್ಷಸರ ಕಥೆ ಇಷ್ಟೇ ಅಲ್ಲ, ಇನ್ನೂ ಉಂಟೆ. ಇದು ಒಬ್ಬ ರಾಕ್ಷಸರು ಆಯ್ತು, ಮತ್ತೊಬ್ಬ ಇದ್ದಾನೆ. ರಾಮ ಮುಟ್ಟಿಸಬಹುದಿತ್ತು. ಹೌದು. ಹಾಗಿದ್ರೆ ಒಬ್ಬನೇ ಅಲ್ಲ, ಮತ್ತೊಬ್ಬ ಕಳ ಇದ್ದಾನೆ. ಆತ ಯಾಗಶಾಲೆಯ ಸಮೀಪಕ್ಕೆ ಬರುವುದಿಲ್ಲ. ಎಲ್ಲ ನಡೆಯುವುದು ಆತನದ್ದು ದೂರ ನಿಂತುಕೊಂಡೇ ಕೆಲಸ. ಅಯ್ಯೋ ರಾಮಚಂದ್ರ, ಹೇಳಂತ ಹೇಳುದು ರಾಮ. ಹೇಳು ಹೇಳು, ಏನಾಗಿದೆ ಅಂತ. ದೂರದಲ್ಲಿ ನಿಂತು ಒಂದು
ಕಲ್ಲನ್ನು ಎಸೆದ. ಹೌದು, 10 ಗಾಯ. ಆಶ್ಚರ್ಯ ಸ್ವಾಮಿ. ಒಂದು ಕಲ್ಲು ಇದ್ದ ಅದರ ಮೂಗಿಗೆ ಬಿದ್ದದ್ದು, 10 ಗಾಯ ಆಗಿದೆ ಅದು. ಅದು ಹೇಗೆ 10 ಗಾಯ ಆಗುವುದು? ಅದು ಕಾರಣ ಇದೆ ರಾಮಚಾರು, ನಾನು ಹೇಳ್ತೇನೆ ಏನು ಅಂತ. ಯಜ್ಞಕ್ಕೆ ಬೇಕಾದಂತಹ ಕುಶಸಮಿತ್ತಗಳನ್ನು ತರುವುದಕ್ಕೆ ಈತನನ್ನು ಕಳಿಸಿದೆ. ಆ ರಾಕ್ಷಸ ಎಲ್ಲಿ ಇದ್ದದಂತ ಗೊತ್ತಿಲ್ಲ. ಈತನನ್ನು ನೋಡಿದ. ನೋಡುವಾಗ ಆ ಕಲ್ಲನ್ನು ಹೆಕ್ಕುವುದಕ್ಕೆ ಬಂದಿದ. ಇವ ಯೋಚನೆ, ಇವನು ಬುದ್ಧಿವಂತ, ಇನ್ನು ಆ ರಾಕ್ಷಸದ ಕೈಗೆ ಸಿಕ್ಕುವುದು ಬೇಡ ಅಂತ ಹೇಳಿ ಇದು ಮರವನ್ನು ಹತ್ತಿದ. ಮರೆಯಲ್ಲಿ ಕುಳಿತ. ರಾಕ್ಷಸರೆಲ್ಲ ಎಲ್ಲಿದ್ದಾರೆ ಏನು ಮಾಡ್ತಾರೆ ಅಂತ ತಿಳ್ಕೊಳ್ಳುವಂತ ಶಕ್ತಿ ಇದ್ದವರಲ್ವಾ. ಇವ ಎಲೆಯ ಮರೆಯಲ್ಲಿ ಇರುವಾಗ ಗುರಿ ನೋಡಿ ಒಂದು ಕಲ್ಲನ್ನು ಹೆಕ್ಕಿ ಬಿಸಾಡಿದ್ದು. ಅದು ಇವನ ಮೂಗಿಗೆ ತಾಗಿದ್ದು. ಅಲ್ಲ, ಇವನಿಗೂ ಬಿಸಾಡಿದ ಅಲ್ವಾ? ಪಾಪ, ಇವನ ಶರೀರ ನೋಡುವಾಗಲೇ ಯಾರು ಬಿಸಾಡ್ಲಿಕ್ಕಿಲ್ಲ. ಆದ್ರೂ ಗುರಿ ಸಿಕ್ಕಿದ ಅವನಿಗೆ ನೋಡಿ. ನಿಮ್ಮನ್ನಾದ್ರೂ ನೋಡಿದ್ರೆ ಒಂದು ಬಿಸಾಡುವಂತ ಖಂಡಿತು ಅಲ್ವೇ? ಹೌದು. ಹೋಗಿ ಹೋಗಿ ಅವನನ್ನು ಈ ರೀತಿ ಮಾಡಿದ್ದಾನೆ ಅಂತಾದ್ರೆ 10 ಗಾಯ ಹೇಗಾಗುವುದು? ಒಂದು ಗಾಯ ಆಯ್ತಾ, ಕಲ್ಲು ಬಿದ್ದದ್ದು. ಹಾಗೆ ಮೂಗಿಂದ ರಕ್ತ ಸುರಿಯುವುದಕ್ಕೆ ಪ್ರಾರಂಭ ಆಯಿತು. ಈ ಕಲ್ಲು ಬೀಳುವಾಗ ಇವನಿಗೆ ಪ್ರಜ್ಞೆಯೇ ತಪ್ಪಿತು. ಕೈ ಕಾಲು ಬಿಟ್ಟ, ಮರದಿನ ಕೆಳಗೆ ಬಿದ್ದ. ಬಂಡೆ ಮೇಲೆ ಉಳಿದ 9 ಗಾಯ ಬಿದ್ದರಲ್ಲಿ ಕಲ್ಲಿಂದ 1 ಗಾಯ, ಬಿದ್ದದರಲ್ಲಿ 9 ಗಾಯ. ಹೀಗೆ ಎಣಿಸಿ ನೋಡುವಾಗ 10 ಗಾಯ ಆಗಿದೆ. ಒಟ್ಟಿನಲ್ಲಿ ಹೇಳುವುದಿದ್ದರೆ ರಾಮಚಂದ್ರ, ರಾಕ್ಷಸರ ಉಪಟಳವನ್ನು ತಾಳಲಾಗದೆ ನಿನ್ನಲ್ಲಿ ತೊಡಿಕೊಳ್ಳುತ್ತಾ ಇದ್ದೇವೆ. ನಮ್ಮನ್ನು ನೀನೇ ರಕ್ಷಿಸಬೇಕು. ಹೆದರಿದರೆ ಬೆದರದಿರಿ ರಕ್ಕಸರ ಬೆದರದಿರಿ ರಕ್ಕಸರ ಕಿರಿದು ದಿನದೊಳಗೆ ರಘುನ ನಸುನಗೋದ ಬೆದರದಿರಿ. ಋಷಿವರೇಣ್ಯರಿರ ರಾಘವ, ನಿಮ್ಮ ಮಾತುಗಳನ್ನು ಕೇಳುತ್ತಾ ಕಿರುನಗೆ ಬೀರಿದೆ. ನಮಗೆ ಆಶ್ಚರ್ಯ ಆಗುವುದು ಇದೆ. ನಮ್ಮ ಕಷ್ಟವನ್ನು ನಾವು ಹೇಳಿಕೊಡ್ತಾ ಇದ್ದೇವೆ, ನೀವು ನಗಾಡ್ತಾ ಇದ್ದೀವಿ. ಇಲ್ಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಆಟ ಅಂತ ಗ್ರಹಿಸಿದಿರಿ. ಹೌದು. ಯಾವ ಕಾಲಕ್ಕಾದರೂ ನಿಮ್ಮ ಕಷ್ಟವನ್ನು ಕಂಡು ನಗುವವ ನಾನಲ್ಲ. ಮತ್ತ್ಯಾಕ ನಗಾಡಿದೀವಿ? ನಿಮ್ಮಂತ ಋಷಿವರೇಣ್ಯರು ಬದುಕು ಕಟ್ಟಿಕೊಳ್ಳಬೇಕಾದ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರವನ್ನು ರಕ್ಕಸರ ತಾಣವಾಗುತ್ತದೆ ಅಂತಾದ್ರೆ ಅದನ್ನು ನಿವಾರಿಸುವುದಕ್ಕೆ ಇಷ್ಟು ಕಾಲವೂ ಬೇಕಾಗಿ ಬಂತಲ್ಲ. ಇದು ಮೊದಲಲ್ಲ. ಅಯೋಧ್ಯೆಯ ಹತ್ತಿರದಲ್ಲಿದ್ದಂತಹ ಸಿದ್ಧಾಶ್ರಮದ ಬಳಿಯಲ್ಲಿ ತಾಟಕಿ, ಸುಬಾಹು, ಮಾರೀಚಾದಿಗಳು ಮೆರೆಯುತ್ತಾ ಇದ್ರು. ನಿಜ. ಅವರನ್ನು ಹನನಗೊಳಿಸಿ ಮುಂದುವರಿದದ್ದು 2ನೇ ಅಧ್ಯಾಯ. ಹೌದು. ಅದರಲ್ಲಿಯೂ ಈ ಮೊದಲು ಸಿಕ್ಕಿದವ ಕಬಂಧನಾಮಕನೊಬ್ಬ. ಅವನ ಬಾಹುಲ್ಯವನ್ನೇ ಕಡಿದು ಅವನನ್ನು ನಿಗ್ರಹಿಸಿದೆ. ಈಗ 3ನೇ ಹಂತದಲ್ಲಿ ಇಲ್ಲಿಗೆ ಕಾಲಿಟ್ಟಿದ್ದೇನೆ. ಇಲ್ಲಿವರೆಗೆ ಬಂದು ನೋಡಿದೆ ಅಂತಾದ್ರೆ ತಪಸ್ವಿಗಳಾದ ನೀವು ಮಾಡುವ ಯಜ್ಞಯಾಗಾದಿಗಳಿಗೆ ಕಂಟಕಪ್ರಾಯರಾಗಿ ಇಂದು ರಾಕ್ಷಸರು ಬಹುಮಂದಿ ಇದ್ದಾರೆ. ಯಾರ ಕ್ಷೇತ್ರ ಸ್ವಾಮಿ ಇದು? ಹಿಂದಕ್ಕಾದರೂ ಇಕ್ಷ್ವಾಕು ಮಹಾರಾಜ, ನಮ್ಮ ವಂಶದ ಪೂರ್ವಜ, ಅವನ ಮಗನಾದ ದಂಡಕನು ಅನ್ಯಾಯ ಮಾಡಿದ ಎಂಬ ಕಾರಣಕ್ಕೆ ಬೇಕಾಗಿ ರಾಜ್ಯಭ್ರಷ್ಟನಾಗಿಸಿ ಈ ಕ್ಷೇತ್ರವನ್ನು ಅವನಿಗೆ ಕೊಟ್ಟು ಬೇರೆ ಕ್ಷೇತ್ರದಲ್ಲಾದರೂ ಕಾಣಿಸಿಕೊಳ್ಳಲಿ ಅಂತ ಅವಕಾಶ ಮಾಡಿದ ಕ್ಷೇತ್ರ. ಅವನ ಅಳಿವಾದ ತದನಂತರದಲ್ಲಿ ರಕ್ಕಸರು ಬೀಡು ಬಿಟ್ಟು ಅವ್ಯಾಹತವಾಗಿ ಅನ್ಯಾಯವನ್ನು ಮಾಡುತ್ತಾ ಇದ್ದಾರೆ ಅಂತಾದ್ರೆ ಅವಸಾನದ ಪರ್ವಕಾಲ ಸನ್ನಿಹಿತವಾಯಿತು ಅಂತಲೇ ನಾನು ನಗು ಬೀರಿದೆ. ಕೆಲವೊಂದು ಸಲ ಹಾಗೆ ಯಾರೋ ಒಬ್ಬನು ಮಾಡಿದ ಶಾಸನ ಅದನ್ನು ತೆಗೆಯಬೇಕಿದ್ರೆ ಬಹು ತಲೆಮಾರಿನ ತದನಂತರದಲ್ಲಿ ಒಬ್ಬ ಬರಬೇಕಾಗುತ್ತದೆ. ಅವನು ಅದನ್ನು ಸರಿ ಮಾಡುವಾಗ ಬಹಳಷ್ಟು ವಿರೋಧಗಳು ಬರ್ತವೆ. ಆದರೆ ಈ ಕಾಲದಲ್ಲಿ ಇಂದು ದಾನವರ ಶಾಸನವೇ ನಿಯುಕ್ತಗೊಂಡ ಈ ಕ್ಷೇತ್ರದಲ್ಲಿ ಧನುಜ ಶಾಸನವನ್ನು ಮರೆತು ಸಾಕೇತದ ಧರ್ಮ ಶಾಸನವನ್ನೇ ಸೂಕ್ತವಾಗಿಸುವುದಕ್ಕೆ ಬಂದ
ವಂಶಜನಿದ್ದೇನೆ. ಆ. ಬೆದರದಿರಿ, ಆಹಾ. ಕಳ್ಳರನ್ನು ಕೊಂದು ಒಡುವೆ. ಪ್ರಭು ಆ. ಒಂದು ಭಿನ್ನಹ ಆ. ಆ ರಾಕ್ಷಸರನ್ನು ಕೊಲ್ಲುವುದರ ಬದಲು ಆ. ನೀತಿಯನ್ನು ಹೇಳಿದ್ರೆ ಕೇಳಿದ್ರೆ ಬದುಕುದಿದ್ರೆ ಬದುಕಿಕೊಳ್ಳಿ ಅಂತ ಕಾಣ್ತದೆ ನನಗೆ. ಬದುಕಬೇಕಾದವರೇ ಬದುಕಬೇಕು, ಬದುಕು ಕಟ್ಟಿಕೊಡಬೇಕಾದವನೇ ಕಟ್ಟಿಕೊಡಬೇಕು. ಯಾರು ಬೇಡತ್ತು ಮಾಡ್ತೇನೆ ಅಂತ ಹೊರಟನು, ಅಂತಹವನನ್ನು ಉಳಿಸುತ್ತೇವೆ ಅಂತ ನಾವು ಹೊರಟರೆ ಅದು ನಮಗೂ ಅಪಾಯ. ಆದ್ದರಿಂದ ಕೆಟ್ಟವರನ್ನು ನಿರ್ನಾಮಗೊಳಿಸುವುದೇ ಭರತ ಭೂಮಿಯ ಗಂಡು ಮಗನಾದ ನನ್ನ ಕರ್ತವ್ಯ. ಹಾಗಾದ ಕಾರಣ ಕಳ್ಳರನ್ನು ಕೊಂದು ನಿಮ್ಮತ್ತಾದ ಋಷಿ ಕ್ಷೇತ್ರವನ್ನು ನಿಮಗೆ ಕೊಡುತ್ತೇನೆ. ನಿಶ್ಚಿಂತೆಯಿಂದ ತಪೋನಿರತರ ಋಷಿ ಮುನಿಗಳಿಗೆಲ್ಲ ಭರವಸೆಯ ವಾಕ್ಯವನ್ನಾಡಿದೆ. ರಾಮನಿಗೆ ಅಧಿಕಾರ ಉಂಟು ಎನ್ನುವುದು ಮುಖ್ಯವಲ್ಲ. ಯಾವ ಮನೆತನದಿಂದ ಬಂದಿದ್ದೇನೋ ಆ ಮನೆತನದ ಮೌಲ್ಯವನ್ನು ಕಾಪಿಟ್ಟುಕೊಳ್ಳಬೇಕಾದದ್ದು ಕರ್ಮಠನಾಗಿ ನನ್ನ ಕರ್ತವ್ಯ. ಕರ್ಪುರರ ನಾಶ ಯೋಚಿಸುತ್ತಾ ಇರ್ತೇನೆ.
ಹುಟ್ಟ ಬರುವ ರಾಕ್ಷಸಿ ಯಾರು ಇರುವಂತಹ ಪಂಚವಟಿ ಪ್ರದೇಶಕ್ಕೆ ಯಾರನ್ನು ಬಂದಿರಿ? ಕರದೂಷಣಾದಿಗಳು ಪರದೂಷಣರು ಮಾತ್ರ ನಿಮಗೆ ಗೊತ್ತೇ? ಮತ್ತೆ ಅವರಿಗೊಬ್ಬರು ತಂಗಿ ಇದ್ದಾಳೆ. ತಂಗಿಯ ಯಾರು ಸತ್ತವಳು? ಅದೇನಷ್ಟು ತಾತ್ಸಾರ? ಸತ್ತವಳು. ಜೀವಂತವಾಗಿದ್ದೇನೆ ನಾನು. ಯಾರು? ನಾನೇ ಶೂರ್ಪನಖ. ಓಹ್ ಶೂರ್ಪನಖ. ಅದೇನು ತಾತ್ಸಾರ? ಅಲ್ವಾ? ಮೂಗಿನ ಹೊಳ್ಳೆಯಿಂದ ಬಿದ್ದವಳ ನಾನು. ಅಲ್ವಾ? ಏಕವಚನದಲ್ಲಿ ಮಾತಾಡಿಸಬಾರದು. ಗೌರವ ಕೊಟ್ಟು ಗೌರವವನ್ನು ಪಡೆಯುವಂತಹ ಕ್ರಮ ಹೇಗೆ ನನ್ನಲ್ಲಿ ಕೇಳಿ ತಿಳ್ಕೊಳ್ಬೇಕಿತ್ತು ನೀವು. ಇಷ್ಟು ತಾಸರಲ್ಲಿ ಮಾತ್ರ ಪರಿಚಯ ನೀವು ನಿಮ್ಮ ಪರಿಚಯ ನನಗೆ ಮೊದಲೇ ಇದೆ. ನನ್ನನ್ನ ಅಂತಹ ರಾವಣೇಶ್ವರ ಲಂಕೆಯಲ್ಲಿ ಸಭೆಯಲ್ಲಿ ಬಂದಿರುವಂತಹ ಸಂದರ್ಭ ನಿಮ್ಮ ಸಂಗೀತವನ್ನು ಕೇಳ್ತಾ ಇದ್ದೆ. ಎದುರು ಬಂದು ನೋಡ್ಲಿಕ್ಕೆ ಆಗುದಿಲ್ಲ, ಅವಕಾಶ ಕೊಡ್ಲಿಲ್ಲ ನನ್ನನ್ನು. ಆದರೆ ಉಪ್ಪರಿಗೆ ಮೇಲೆ ನಿಂತು ನಿಮ್ಮ ಸಂಗೀತ ಆ ಗಾಯನವನ್ನು ಕೇಳುತ್ತಾ ಸಂತೋಷ ಪಡ್ತಾ ಇದ್ದವಳು ನಾನು. ಆದ್ರೆ ಆ ಸಂತೋಷ ಹೆಚ್ಚು ಸಮಯ ಉಳಿಯಲಿಲ್ಲ ನೋಡಿ. ಯಾಕೆ ನನ್ನ ಪೂರ್ತಿ ವಿಳಾಸದ ನಿಮಗೆ ಗೊತ್ತಿಲ್ಲ ಅಂತ ಇದ್ದಾಗಿದ್ರೆ ಈ ಪಂಚವಟಿ ಪ್ರದೇಶದಲ್ಲಿ ನಾನು ಇರಬೇಕುತ್ತಿದ್ರೆ ಕಾರಣ ಏನು? ನನ್ನಣ್ಣನ ಅಂತಹ ರಾವಣೇಶ್ವರ ಮಾತ್ರವಲ್ಲ, ಕುಂಭಶ್ರವಣ ವಿಭೀಷಣ ಮೂವರ ನಂದಿನಿಗೆ ಪ್ರೀತಿಯ ತಂಗಿಯಾಗಿ ಬೆಳೆದವಳೇ ನಾನು. ಸ್ವೇಚ್ಛಾರಣೆಯಾಗಿ ತಿರುಗಾಡಬೇಕು ಎಂಬ ಕಾರಣಕ್ಕಾಗಿ ಈ ಪಂಚವಟಿಗೆ ಕಳಿಸಿಕೊಟ್ಟಿದ್ದಾನೆ. ಹೌದು, ಹಾಗಂತೇಳಿ ಪ್ರಾಯ ಪ್ರಬುದ್ಧೇಳಂತಹ ನನ್ನನ್ನು ಪಾತಾಳ ಲೋಕದ ಅಧಿಕಾರಿ ವಿದ್ಯುಚ್ಚಿಹರಿಗೆ ಮಹಾಮಾಯಾವ್ಯಾತ ಅವನಿಗೆ ಕೊಟ್ಟು ಮದುವೆ ಮಾಡಿಸಿದ. ನಮ್ಮ ದಾಂಪತ್ಯದ ಪ್ರತೀಕವಾಗಿ ಗಂಡು ಶಿಶುವನ್ನು ಪಡೆದವನಿದ್ದೇನೆ. ಅವನಿಗೆ ಹೆಸರು ಶಂಭುಕ ಎಂಬುದಾಗಿ ಸಂತೋಷದಿಂದ ಜೀವನ ಕಳೆಯುತ್ತಾ ಇದ್ದೆ. ಆ ವೇಳೆಗೆ ನನ್ನಂತ ರಾವಣೇಶ್ವರ ನನ್ನ ಗಂಡ ದ್ಯುಜ್ಜನನ್ನು ಯುದ್ಧಕ್ಕಾಗಿ ಕಳುಹಿಸಿದ. ಅದೇನೋ ಮೋಸವ ನನಗೆ ಗೊತ್ತಿಲ್ಲ, ಆದರೆ ಹೌದು ಹೇಳುದು ಕೇಳಿದ್ದೇನೆ, ನಾನು ನೋಡ್ಲಿಲ್ಲ. ಹಾಗಂತೇಳಿ ನನ್ನ ಗಂಡನನ್ನು ಕೊಲ್ಲಿಸಿದ. ಹಾಗೆ ಗಂಡನನ್ನು ಕಳೆದಂತಹ ನಾನು ವಿಧೇಯರಾಗಿ ಈ ಅರಮನೆಯಲ್ಲೇ ಇರಬಾರದು, ದಿನನಿತ್ಯವೂ ದುಃಖತಪ್ತರಾಗಿರಬಾರದೆಂಬ ಕಾರಣಕ್ಕಾಗಿ ಸ್ವೇಚ್ಛೆಯನ್ನಾಗಿ ತಿರುಗಾಡುವುದಕ್ಕಾಗಿ ಪಂಚವಟಿಗೆ ಕಳಿಸಿದ. ನೋಡಿ, ಅವನಿಗೆ ಕೆಲಸ ತಪ್ಪಿತು ನೋಡಿ. ನಾನು ಅಲ್ಲಿದ್ದೆ ಅವನಿಗೆ ಕಂಟಕ. ಹಾಗಾಗಿ ಪಂಚವಟಿಗೆ ಕಳಿಸಿದ. ನಂತರ ನನ್ನ ರಕ್ಷಣೆಗಾಗಿ ಕರದೂಷಣ ತ್ರಿಶಿರ 14,000 ರಾಕ್ಷಸರನ್ನು ನೇಮಿಸಿದ. ಹೌದಲ್ವೇ? ಇಲ್ಲಿ ಸಂತೋಷದಿದ್ದೇನೆ, ಆದರೆ ನನ್ನ ಮಗ ತಪಸ್ಸು ಮಾಡ್ತಾ ಇದ್ದಾನೆ ಶಂಭುಕ. ಯಾಕೆಂದ್ರೆ ನನ್ನ ಗಂಡನ ಹತನಾದಕ್ಕೆ ಕಾರಣಕರ್ತರು ಆ ದೇವತೆಗಳಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡಬೇಕು ಎಂಬ ಉದ್ದೇಶದಿಂದ ನನ್ನ ಮಗ ತಪಸ್ಸು ಮಾಡ್ತಾ ಇದ್ದಾನೆ. ನಾನು ಇಲ್ಲೇ ಮಾತಾಡ್ತಾ ಕಲೆಯುವುದಲ್ಲ. ಹಾಗಾಗಿ ಒಮ್ಮೆ ಮಗನನ್ನು ಭೇಟಿಯಾಗಬೇಕು. ನಡೆಯುತ್ತೇನೆ ಆ ಕಡೆಗೆ. ಬರಸಿರಲೇ ನನ್ನ ತಲೆಗೆ ಬಡಿದಂತಹ ಅನುಭವ, ಕಾದ ಸೀಸಕವನ್ನೇ ನನ್ನ ಕಿವಿಗೆ ಏರಲಾಗಾಯಿತು. ನನ್ನ ಮಗನಾದಂತಹ ಶಂಭುಕ ತಪಸ್ಸು ಮಾಡ್ತಾ ಇದ್ದಂತಹ ಸಂದರ್ಭ, ಅದು ಯಾರೋ ಪಾತಕಿಗಳು ಅವನ ಶಿರಚ್ಛೇದವನ್ನು ಮಾಡಿಬಿಟ್ಟಿದ್ದಾರೆ. ಮಾತ್ರವಲ್ಲ, ರಕ್ತದ ಮಡುವಿನಲ್ಲಿ ನನ್ನ ಮಗನ ಹೆಣವನ್ನು ನೋಡುವುದು ಹೇಗೆ? ಇದಕ್ಕೆಲ್ಲ ಕಾರಣಕರ್ತರು ಯಾರು?
ಕಾರಣಕರ್ತರು ಎಂಬುದಾಗಿ ನಾನು ಯೋಚನೆ ಮಾಡಿದ್ದೇನೆ. ಯಾರು ಯಾರು ಹಾಗಂತ ಹೇಳಿ ಈ ಪ್ರಪಂಚದಲ್ಲಿ ದೇವತೆಗಳು ಮೆರೆಯುವುದಕ್ಕೆ ಕಾರಣಕರ್ತರಾಗಿರೋರು ಬ್ರಾಹ್ಮಣರು. ನನಗೆ ಒಂದು ವರ್ಗವನ್ನು ಕಂಡ್ರೆ ಆಗುದಿಲ್ಲ, ಅದೇ ಬ್ರಾಹ್ಮಣರು. ಯಾಕೆ ಯಾಗ ಯಜ್ಞಾದಿಗಳನ್ನು ಮಾಡ್ತಾರೆ, ಅದರ ಅವಿಸನ್ನು ದೇವತೆಗಳಿಗೆ ಉಣಬಡಿಸ್ತಾರೆ. ಅವಿಸನ್ನುಣ್ಣಂತಹ ದೇವತೆಗಳು ದಿನದಿಂದ ದಿನಕ್ಕೆ ಕೊಬ್ಬಿ ಮೆರೀತಾ ಇದ್ದಾರೆ. ನಮ್ಮ ಶತ್ರುಗಳು ಅವರು ಎಂಬ ಕಾರಣಕ್ಕಾಗಿ ನನಗೆ ಅವರಲ್ಲಿ ವೈರತ್ವ. ಹಾಗಂತ ಹೇಳಿ ನನ್ನ ಮಗನ ಈ ಸ್ಥಿತಿಗೆ ಕಾರಣಕರ್ತರು ಯಾರು ಎಂಬುದಾಗಿ ಯೋಚನೆ ಮಾಡ್ತಾ ಇರುವಾಗ ಏನದು ಏನದು ಏನು ಏನು ಮೂಗಿಗೆ ಮೂಗಿ ವಾಸನೆ. ನನಗೂ ಬಂತು, ಹೇಗೆ ನನಗೂ ಬಂತು ಒಂದು ಬರುವಾಗ ಹಿಂದಿನಿಂದ ಮುಂದಿನಿಂದ ಎಲ್ಲಿಂದ ಹೌದಲ್ವ? ನನಗೆ ಮುಂದಿನಿಂದ ಬಂದದ್ದು. ಹಾಗಂತ ಹೇಳಿ ಈ ವಾಸನೆ, ಈ ಪರಿಮಳ ಯಾರದ್ದು ಎಂಬುದಾಗಿ ಯೋಚನೆ ಮಾಡುವಾಗ ಇಲ್ಲಿರುವಂತಹ ಋಷಿ ಮುನಿಗಳದಲ್ಲ. ಯಾಕೆಂದ್ರೆ ದಿನನಿತ್ಯವೂ ತುಪ್ಪವನ್ನು ಹೋಮದಲ್ಲಿ ಹಾಕುವುದರ ಮೂಲಕ ಅವರ ದೇಹದಿಂದ ಬರುವ ಪರಿಮಳ ತುಪ್ಪದ್ದೇ ಪರಿಮಳ. ಇದು ತುಪ್ಪದ ಪರಿಮಳ ಅಲ್ಲ, ಇದು ಬೆವರ ವಾಸನೆ. ನಿಮಗೆ ವಾಸನೆ ಆದ್ರೂ ನನಗೆ ಪರಿಮಳ. ಹಾಯ್, ಹೊಸತಾದಂತಹ ಈ ಪರಿಮಳ ಯಾರಾಗಿರಬಹುದು ಎಂಬುದಾಗಿ ಯೋಚನೆ ಮಾಡುವಾಗ ಲೋಕದಲ್ಲಿ ತೃಣಸಮಾರ ಕುರಿಗಳ ಹಾಗೆ ಇರುವಂತಹ ಮಾನವರು ಅಕ್ರಮವಾಗಿ ಈ ಕಾರಣಕ್ಕೆ ಪ್ರವೇಶ ಮಾಡಿದ್ದಾರೆ. ಆಗಿರಬಹುದೇ? ಒಂದು ವೇಳೆ ಈ ಶೂರ್ಪನಖಳ ಹೆಸರನ್ನು ಕೇಳಿದ್ರೆ ಸಾಕು, ಗಡ 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 ಗಡನೆ ನಡುಗುತ್ತಾ ಇದೆ. ಮಾತ್ರವಲ್ಲ, ಮಾನವರು ಎದೆ ಹೊಡೆದು ಸಾಯ್ತಾ ಇದ್ದಾರೆ. ಹಾಗಿದ್ರೆ ಯಾರು ಸಿಕ್ಕಿದ ಹೊಸತಾದ ಪರಿಮಳ ಹಾಗಂತೇಳಿ ಮಾನವರ ಪ್ರವೇಶವಾಗಿದೆ ಎಂಬ ವಿಚಾರ ತಿಳಿಯಿತು. ಹಾಗಿದ್ರೆ ಅದೆಷ್ಟೋ ಸಮಯವಾಗಿ ಹೋಯಿತು. ಮಾಂಸದ ಆ ರುಚಿಯನ್ನು ಮೆಲದೆ ಮಾತ್ರವಲ್ಲ, ನನ್ನ ಹಲ್ಲು ಕುಟ್ಟೆ ಹಿಡಿದು ಹೋಗಿದೆ. ಈ ಕಾಡಿನ ಮೃಗಗಳನ್ನು ತಿಂದು ಕಾಡಿನಲ್ಲಿರುವುದು ಪ್ರಾಣಿಗಳಲ್ವ, ಪ್ರಾಣಿಗಳ ಮಾಂಸ ತಿಂದು ತಿಂದು ಬೆಸತ್ತು ಹೋಗಿದೆ. ಹಾಗಂತ ಹೇಳಿ ಇವತ್ತು ಹೊಸ ಬಗೆಯ ರುಚಿಯನ್ನು ನೋಡಬೇಕು. ಹಾಗಿದ್ರೆ ಹೌದು, ಮಾನವರ ರುಚಿಯನ್ನು ನೋಡುವ ಕ್ರಮ ಹೇಗೆ?
ಹಾಗೆ ಮಾಡಬೇಕು. ಮಾತ್ರವಲ್ಲ, ತಿನ್ನುವ ಕ್ರಮ ಹೇಗೆ? ಕ್ರಮ ಉಂಟು ಹಾಗೆ ಗಬಕ್ಕನೆ ತಿನ್ನುವುದಲ್ಲ, ಮತ್ತೆ ಒಂದು ಕ್ರಮ ಅಂತ ಉಂಟು ರಾಕ್ಷಸರಿಗಾದ. ಹೇಗೆ ಹೇಗೆ? ಮೊದಲು ಹಾಗೆ ಅವನ ಎದೆಯಲ್ಲಿರುವಂತಹ ರಕ್ತ, ಆ ಬಿಸಿ ರಕ್ತವನ್ನು ಪಾನಗಳ ಬಾವಿಯಲ್ಲಿ ಕುಡಿಯಬೇಕು. ತದನಂತರ ಮಾಂಸವನ್ನು ಹಾಗೆ ಹಾಗೆ ತಿನ್ನುವುದಲ್ಲ, ಮತ್ತೆ ಒಂದು 3 ದಿವಸ ಹಾಗೆ ಇಡಬೇಕು. ಆ ವೇಳೆಗೆ ಸ್ವಲ್ಪ ವಾಸನೆ ಬರ್ತದೆ. ಹಾಗಂತೇಳಿ ನಿಮಗೆ ವಾಸನೆ, ನಮಗದು ಪರಿಮಳ. ಕೊಳೆತ ಮಾಂಸವನ್ನು ಹಾಗೆ ತಿನ್ನುವುದಲ್ಲ, ಅದು ಕಾಡೆಮ್ಮೆ ತುಪ್ಪದಲ್ಲಿ ಚೆನ್ನಾಗಿ ಕರಿಬೇಕು. ಬೇಕಾದಷ್ಟು ಹುಳಿ, ಮೆಣಸು, ಉಪ್ಪು ಎಲ್ಲ ಹಾಕಿ ಚಂದವಾದ ಒಂದು ಪದಾರ್ಥ ಮಾಡಬೇಕು. ಹಾಗೆಂತ ಹೇಳಿ ತಿನ್ನುವುದು ಹೇಗೆ? ಹಾಗೆ ಕೈಯಲ್ಲಿ ತಿನ್ನುವುದಲ್ಲ, ಅದು ಇಷ್ಟು ಉದ್ದದ ಒಂದು ಮರದ ತುಂಡು, ಆ ತುಂಡಿನಲ್ಲಿ ಆ ಮಾಂಸಕ್ಕೆ ಚುಚ್ಚುವುದು. ಚುಚ್ಚುವಾಗ ತಿನ್ನುವಾಗ ಯಾರಿಗೂ ಗೊತ್ತಾಗಬಾರದು. ಹಾಗಾಗಿ ಮಂದೆ ಬೆಳಕಲ್ಲಿ ಕುಳಿತುಕೊಳ್ಳುವುದು, ಮುಖ ಪರಿಚಯ ಸಿಗಬಾರದಲ್ಲ. ಮಂದೆ ಬೆಳಕಲ್ಲಿ ಕೂತುಕೊಂಡು ಆ ಒಂದೊಂದೇ ಮಾಂಸವನ್ನು ಬಾಯಲ್ಲಿ ಹಾಕ ಮೆಲಾನೆ ತಿನ್ನುವಾಗ ಬೇರೆ ಏನಾದ್ರು ಬೇಡವಾ? ಬೇಡದ ಕೈಯಲ್ಲಿ ಮಧ್ಯಾಹ್ನಲ್ಲ, ಮಧ್ಯ, ಆ ಕಡೆ ಅಲ್ಲ ಈ ಕಡೆ ಅಲ್ಲ, ಮಧ್ಯದಲ್ಲಿರುವುದೇ ಮಧ್ಯ. ಅದನ್ನು ಕುಡಿಯುವುದು, ಸಂತೋಷದಿಂದ ಇರುವುದು. ಎಲುಬು ಚರ್ಮ ಇರ್ತದಲ್ಲ, ಬಿಸಾಡುವುದಿಲ್ಲ. ಅದು ನಿಮ್ಮ ಕಲ್ಪವೃಷದಾಗೆ ತೆಂಗಿನಕಾಯಿ ಹಾಗೆ, ಅದರಲ್ಲಿ ಬಿಸಾಡುವ ವಿಷಯವೇ ಇಲ್ಲ. ಮಾನವರ ಮಾಂಸ ಅಂದ್ರೆ ಅದು ನಂಜಿರುವಂತ ಮಾಂಸ. ಅವರಿಗಿಷ್ಟು ಅಂತ ನಂಜು, ಅವರಲ್ಲಿರುವಷ್ಟು ಅಂತ ಹುಳಿ ಯಾವ ಪ್ರಾಣಿಗಳಲ್ಲೂ ಇಲ್ಲ. ಹಾಗಾಗಿ ಎಲುಬನ್ನು ಚೆನ್ನಾಗಿ ಕಾಯಿಸಿ ಬೆಂಕಿಯಲ್ಲಿ, ಆಮೇಲೆ ಅದರ ಒಳಗಿರುವಂತಹ ಮಜ್ಜೆಯನ್ನು ಚೆನ್ನಾಗಿ ಚೀಪುದು. ಆಯ್ತಲ್ಲ, ತದನಂತರ ಉಳಿದುದು ಚರ್ಮ ಮಾತ್ರ. ಚರ್ಮವನ್ನು ಹಾಗೆ ತೆಗೆದುಬಿಡುವಿ. ಯಾಕೆ? ಈಗ ನಮಗೆ ತಿರುಗಾಟ ಉಂಟು ನೋಡಿ, ಮತ್ತೆ ಉಂಟಾ? ಮತ್ತೆ ನಮ್ಮನ್ನು ಕೇಳೋರು ಯಾರು ಇಲ್ಲ. ಎಲ್ಲಿ ತಿರಿಯಾಗೆ ಸತ್ತಿ ತಿರುತಿ ಕೇಳೋರು ಇಲ್ಲ. ಹಾಗಾಗಿ ನಾವು ಇಲ್ಲಿದ್ರೆ ಮಾತ್ರ ಕೇಳುದು. ಹಾಗಾಗಿ ಚರ್ಮವನ್ನು ಬಂಡೆಕಲ್ಲಿನ ಮೇಲೆ ಹಾಕಿ ಚೆನ್ನಾಗಿ ಬಿಸಿಲಿಗೆ ಒಣಗಿಸುವುದು. ಅದನ್ನು ಗುಹೆಯಲ್ಲಿಟ್ಟು ಮಳೆಗಾಲದಲ್ಲಿ ಒಂದೊಂದೇ ತುಂಡು ಬಾಯಿಗೆ ಹಾಕುದು. ಬಾಯಿಯ ಚಪಲ ಮಳೆಗಾಲ ಮುಗಿಲಿಕ್ಕೆ ಏನು ಮಾಡುವುದು? ಮಾನವರು ಮಾಡುವಂತಹ ಈ ಅತಿವೃಷ್ಟಿ ಅನಾವೃಷ್ಟಿಯಿಂದ ಈ ತರದ ಮಳೆ ಬರುವುದು. ಹಾಗಾಗಿ ಇಷ್ಟು ವಿಚಾರ ಹೇಳಿದ ಮೇಲೆ ಇಲ್ಲೇ ಇರುವುದಲ್ಲ, ಕಾರಣವನ್ನು ತಿರುಗಾಡ್ತೇನೆ. ನೀಗೆಲ್ಲ ಬಿಟ್ಟು
ಹೋಗುತ್ತಾಳೆ ಆಡಿದಿ ಈಗ ರಾಜ್ಯದಿ ಹೋಗುತ್ತಾಳೆ ಆಡಿದಿ ಲಕ್ಷ್ಮಣ ಕರಗ್ರಹಣ ಮಾಡಿಕೊಂಡು ಕಳವದಾರ್ಥವಾಗಿ ಮುಂದುವರಿಯುವ ಕಾಲದಲ್ಲಿ ಕೈ ಹಿಡಿದು ತಡೆಯುತ್ತಾ ಇದ್ದೀನಿ. ಸತ್ಯಪ್ರಭು, ಏನೇ ಸ್ವಾಮಿ, ಆ, ಪಿತೃವಾಕ್ಯ ಪರಿಪಾಲನೆಗಾಗಿ ಆ, ವನವಾಸಕ್ಕೆ ಹೊರಟವರು ನೀವು. ಆ ಸಂದರ್ಭದಲ್ಲಿ ನೀವಿಲ್ಲದಂತಹ ಅರಮನೆ ನನ್ನ ಪಾಲಿಗೆ ಘೋರವಾದಂತಹ ಕಾಂತಾರ, ನೀವಿರುವಂತಹ ಕಾಂತಾರ ನನ್ನ ಪಾಲಿಗೆ ಅರಮನೆ ಎಂಬುದಾಗಿ ನಿಮ್ಮನ್ನೇ ಹಿಂಬಾಲಿಸಿಕೊಂಡು ಬಂದವಳು ನಾನು. ಪ್ರಭು, ಏನೇ ಈ ಎಲೆ ಮನೆಯಲ್ಲಿ ಸಂತೋಷದಿಂದ ನೆಮ್ಮದಿಯಿಂದ ಕಾಲ ಕಳೆಯುತ್ತಾ ಇದ್ದೇವೆ ನಾವು. ಇಂದಿನ ದಿವಸ ಋಷಿ ಮುನಿಗಳಾಡಿದಂತಹ ಮಾತನ್ನು ಕೇಳಿದಾಕ್ಷಣ ಕೈಯಲ್ಲಿ ಬಿಲ್ಬಾಣವನ್ನು ಹಿಡಿದುಕೊಂಡು ಹೊರಟು ನಿಂತಿದ್ದೀರಲ್ಲ. ನಿಜ ಪ್ರಭು, ಏನೇ ನನ್ನನ್ನೊಬ್ಬಳಲ್ಲಿ ಬಿಟ್ಟು ಹೋಗ್ಬಾರ್ದು ಸ್ವಾಮಿ. ಯಾಕೆ? ನನಗೆ ಭಯವಾಗ್ತಾ ಇದೆ. ಕಸಿಯ ಬೊಬ್ಬೆ ಕೇಳ್ತಾ ಇದೆ. ನನಗೆ ಮೈಯೆಲ್ಲ ನಡುಕುವುದಕ್ಕೆ ಪ್ರಾರಂಭವಾಗ್ತಾ ಇದೆ ಸ್ವಾಮಿ. ನನ್ನನ್ನು ಬಿಟ್ಟು ಹೋಗಬೇಡಿ. ಭಯಗೊಳ್ಳಬೇಕಾದ ಅಗತ್ಯ ಏನುಂಟು ಹೇಳು.
ಮಾತುಗಳನ್ನಾಡುತ್ತಾ ಇದ್ದಿ. ಬಾಲತನದಲ್ಲಿ ಕಳವದೆಯನ್ನು ವಿಶ್ವಾಮಿತ್ರರ ನಿರ್ದೇಶನದಂತೆ ಮಾಡಿದ ಒಬ್ಬ ರಾಘವನ ಸತಿಯಾಗಿ ಒಂದು ಕಾಲದಲ್ಲಿ ಯಾರಿಂದಲೂ ಎತ್ತಲಾಗದ ಶಿವಧನುರ್ದಂಡವನ್ನು ತಾನಾಗಿಯೇ ಹೂವಿನ ಹಾರದ ಹಾಗೆ ಹಿಡಿದು ಆಡುತ್ತಾ ಇದ್ದಂತಹ ಒಬ್ಬಳು ಜಾನಕಿ ರಕ್ಕಸರೆಂದ ಮಾತ್ರದಲ್ಲಿ ಅಳುಕುವ ವರ್ತಮಾನ ಉಂಟೇನೆ. ಅಂಜಬೇಡಲೆ ಸೀತೆ, ನೀನ್ ಯಾರು? ಮಿಥಿಲೇಂದ್ರ ಕುಲ ಜಾತೆ, ಜ್ಞಾನಕ್ಕೆ ಜನಕ, ಕರ್ಮಕ್ಕೆ ಜನಕ, ಆಧ್ಯಾತ್ಮಕ್ಕೆ ಜನಕ, ಅಂತಹ ಕ್ಷೀರಧ್ವಜ ಜನಕನ ಕೂಸುವಾಗಿ ಯಾವ ಕಾಲಕ್ಕೂ ನೀನು ಅಳುಕಬೇಕಾದ ವರ್ತಮಾನವಿಲ್ಲ. ಮಾತ್ರವಲ್ಲ, ದಶರಥೇಂದ್ರನ ಸೊಸೆ ನೀನು. ಒಬ್ಬಳು ಹೆಣ್ಣಿನ ವ್ಯಕ್ತಿತ್ವ ಎನ್ನುವುದು ಅಭಿವ್ಯಕ್ತಗೊಳ್ಳುವುದು ಎಲ್ಲಿ ಬಲ್ಲೆಯ? ಹುಟ್ಟಿದ ಮನೆಯಲ್ಲಿ, ಬೆಳೆದ ಮನೆತನದಲ್ಲಿ. ನೀನು ಹುಟ್ಟಿದ್ದು ಮಿಥಿಲೆಯಲ್ಲಿ, ಆದ್ದರಿಂದಲೇ ನೀನು ಮೈಥಿಲಿ. ಮಾತ್ರವಲ್ಲ, ಬೆಳೆದದ್ದು ಸಾಕೇತದ ಪುಣ್ಯಭೂಮಿಯಲ್ಲಿ. ಹುಟ್ಟಿದ ಮನೆಯೂ ಬೆಳಗಿದ ಮನೆಯೂ ಶ್ರೇಷ್ಠವಾದದ್ದು. ಅಂತಹ ಮನೆತನದ ಕನ್ಯೆಯಾದ ನೀನು ಯಾವ ಕಾಲಕ್ಕೂ ಕರ್ಪೂರರ ಬಗೆಗಾಗಿ ಭಯಪಡಬೇಕಾದವಳಲ್ಲ. ರಘುವರನ ಪತ್ನಿ ನೀನು. ಯಾವ ಕಾಲಕ್ಕೂ ವೈರಿಗಳ ಎದೆಯಲ್ಲಿ ರಾಮ ಎನ್ನುವ ನಾಮವನ್ನು ಕೇಳಿದಾಗ ಭಯದ ವಾತಾವರಣ ಉಂಟಾಗಬೇಕು, ವಿನಃ ರಾಮನ ಎದೆ ಅಳುಕುವುದಕ್ಕಿಲ್ಲ. ಅಂತಹ ನನ್ನ ರಸಿಯಾಗಿ ನೀನು ಯಾವ ಕಾಲಕ್ಕೂ ಚಿಂತಿಸುವ ಅಗತ್ಯವಿಲ್ಲ. ರಕ್ಕಸರ ಆರ್ಭಟೆಯನ್ನು ಕಂಡು ಅಥವಾ ಕೇಳಿ ಭಯ ಆಗುತ್ತದೆ. ಆ ಘೋರ ಶಬ್ದ ಕೇಳಿಯೇ ನಡುಗುತ್ತೆ. ಅವರ ರೂಪ ಕಂಡರೆ ಮತ್ತಷ್ಟು ಭೀತಳಾಗುತ್ತಿ. ಕಣ್ಣು ಮುಚ್ಚಿಕೋ ನೀನು. ನೀನು ಕಣ್ಣು ಮುಚ್ಚಿದ್ರೆ ಸಾಕು. ಕಣ್ಣು ಮುಚ್ಚಿ ತೆರೆಯುವುದರ ಒಳಗಾಗಿ ಹೆಣ್ಣು ಮೂಳಿಯನ್ನು ಕೊಂದು ಮಣ್ಣುಗೂಡಿಸ್ತೇನೆ. ನಿರ್ಭಯಳಾಗಿ ಅದಿತಲ್ಲ, ಹೀಗೆ ಆದರೆ ದೂರದಲ್ಲಿ ಏನನ್ನು ಕಾಣುತ್ತಾ ಇದ್ದೇನೆ. ಏನು ಏನು ಅದು ಒಬ್ಬ ಪುರುಷನಲ್ಲ, ಇಬ್ಬರಿದ್ದಾರೆ. ಜೊತೆಯಾಗಿ ಹೆಣ್ಣೊಬ್ಬಳು, ಸುರತ್ರೂಪಿಯಾದಂತಹ ಹೆಣ್ಣು ಅವಳ ಜೊತೆಯಾಗಿದ್ದಾರೆ. ಹೆಣ್ಣಿನ ವಿಚಾರ ಬಿಟ್ಟು ಬಿಡಿ. ಆದರೆ ಆ ಸುಂದರಾಂಗನನ್ನು ನೋಡಿದೊಡನೆ ತಿನ್ನುವುದೇ ತಿನ್ನು ತಿನ್ನು ತಿಂದರೆ ತಿನ್ಬೇಕು. ಒಂದು ದಿವಸಕ್ಕೆ ವ್ಯರ್ಥವಾಗಿ ಹೋಯಿತು. ಆದರೆ ತಿನ್ನುವುದಲ್ಲ. ಯಾಕೆಂದ್ರೆ ಅವನನ್ನು ದೂರದಲ್ಲೇ ಕಾಣುವಾಗ ಬರೇ ನರ ಅಲ್ಲ, ಅವ ನರೇಂದ್ರನಾಗಿದ್ದವನು.
ಅವನ ಎದೆಯನ್ನೊಮ್ಮೆ ನೋಡಿಯಂತೆ. ಎದೆಯ ಸುತ್ತಲತ್ತೆ ಒಂದು 56 ಅಂಗುಲ ಇರಬೇಕು. ಯಾಕಂದ್ರೆ ಪ್ರಪಂಚದ ನಾಯಕ ಎಂಬುದಾಗಿಯೇ ನಾನು ಯೋಚಿಸ್ತಾ ಇದ್ದೇನೆ. ಮುಂದೊಂದು ದಿನ ರಾಜ್ಯಕ್ಕೆ ಅವ ಇಳಿದಿರೆ ಇಲ್ಲಿಯ ಪ್ರಧಾನ ಸೇವಕನಾಗ್ತಾನೆ. ಹಾಗಾಗಿ ಅವನು ತಿಂದು ಮುಗಿಸುವುದ ತಿನ್ನಬಾರದು. ತಿನ್ನುವುದಕ್ಕೆ ಹಿಂದಿನಿಂದ ಪ್ರೇರಣೆ ಕೊಡುವವರು ಅದೆಷ್ಟೋ ಮಂದಿ ಇದ್ದಾರೆ. ಒಮ್ಮೆ ಮುಗಿಸಿಬಿಡಿ ಅಂತ. ಯಾಕಂದ್ರೆ ಮುಗಿಸಿದ್ರೆ ಅವರಿಗೆ ಅವಕಾಶ ಸಿಗ್ತದಲ್ಲ. ಹಾಗಾಗಿ ತಿನ್ನುವುದಲ್ಲ. ಅವನು ನೋಡಿದೊಡನೆ ನನಗೊಂದು ಹಾಡು ನೆನಪಿಗೆ ಬರ್ತಾ ಇದೆ. ಅನಿಸುತ್ತಿದೆ ಯಾಕೋ ಇಂದು ನೀನೇನೇ ನನ್ನವನೆಂದು, ಮಾಯದ ಲೋಕದಿಂದ ನನಗಾಗಿ ಹುಟ್ಟಿ ಬಂದವನೆಂದು. ಅಕ್ಕ, ಅದು ಯಾಕೆ ಹಾಗಾಯ್ತು? ಯಾಕೆ ಹಾಗಾಯ್ತು? ಅದು ಆಗುದಕ್ಕೆ ಕಾರಣ ಉಂಟು. ಗಂಡ ಮೊದಲೇ ಇಲ್ಲ. ನನ್ನ ಮಗ ಅಳಿದು ಹೋಗಿದ್ದಾನೆ. ಇನ್ನೊಂದು ಮಗುವನ್ನು ಪಡೆಯುವಂತಹ ಪ್ರಯತ್ನ ಯಾಕೆ ಇರಬಾರದು? ವಿಧವಾ ಸ್ತ್ರೀಗೆ ಅದು ತಪ್ಪು ಅಂತ ಆಯ್ತಾ? ಆಗುದಿಲ್ಲ. ಕಾಮನ ಶರಹತಿಗೆ ನಾನು ತುತ್ತಾಗಿದ್ದೇನೆ. ಇವನನ್ನು ಹೇಗಾದ್ರೂ ನನ್ನ ಕಾರಣಕ್ಕೆ ಕೊಂಡು ಹೋಗಿ ಅವನನ್ನು ಮದುವೆಯಾಗಿ ಸಂತೋಷದಿಂದ ಬಾಳ್ಬೇಕು. ಇದೇ ರೂಪದಿಂದ ಅವನ ಹತ್ತಿರ ಹೋದೆ, ಅವನು ನಿಂತಾನು, ಎದೆ ಹೊಡೆದು ಸತ್ತಾನು. ಹಾಗಾಗಿ ಈ ರೂಪದಿಂದಲ್ಲ, ಯಾವ ರೂಪದಿಂದ? ಯೋ